ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ ಸಪ್ತ ನದಿಗಳು ತುಂಬಿ ಹರಿತಾ ಇದ್ದಾವೆ. ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಪ್ರವಾಹದ ಭೀತಿ ಶುರುವಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಮಾರ್ಕಂಡೇಯ ನದಿ. ಗೋಕಾಕ್ ತಾಲೂಕಿನ ಕುಂದರ್ಗಿಯಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇನ್ನು ಕುಂದರ್ಗಿ ಗ್ರಾಮದಲ್ಲಿರುವಂತಹ ಅಡವಿ ಸಿದ್ದೇಶ್ವರ ಮಠ ಜಲಾವೃತ ಆಗಿಬಿಟ್ಟಿದೆ. ಕಂಪ್ಲೀಟ್ ಆಗಿ ನೀರಿನಿಂದ ಆವರಿಸಿಕೊಂಡ್ಬಿಟ್ಟಿದೆ. ಮಠಕ್ಕೆ ನೀರು ನುಗ್ಗುವ ಮುನ್ನವೇ 2 ಅಡಿ ನೀರಲ್ಲೇ ಹೊರಬಂದಿದ್ದಾರೆ ಸ್ವಾಮೀಜಿ. ಅಮರ ಸಿದ್ದೇಶ್ವರ ಸ್ವಾಮೀಜಿ, ಅಡುಗೆ ಸಿಬ್ಬಂದಿ ಹಾಗೆ 10ಕ್ಕಿಂತ ಅಧಿಕ ಮಕ್ಕಳು, ಜಾನುವಾರುಗಳು ಸಹಿತ ಸುರಕ್ಷಿತವಾಗಿ ಹೊರಗಡೆ ಬಂದಿದ್ದಾರೆ. ಅಂಕಲಗಿ ಗ್ರಾಮದಲ್ಲಿರುವಂತಹ ಮೂಲ ಮಠಕ್ಕೆ ಸ್ವಾಮೀಜಿಗಳು ಶಿಫ್ಟ್ ಆಗಿದ್ದಾರೆ. ನೋಡ್ತಾ ಇದ್ವಿ ನಾವು ದೃಶ್ಯಗಳಲ್ಲಿ. ನೋಡಿ, ಮಠ ಆ ಕಡೆ ಈ ಕಡೆ ಸುತ್ತಲೂ ಜಮೀನು ಇದೆ, ಬೆಟ್ಟ ಗುಡ್ಡಗಳಿದ್ದಾವೆ. ಮಧ್ಯದಲ್ಲಿ ಈ ಮಠ ಇದೆ. ನೀರು ಜಾಸ್ತಿ ಆವರಿಸಿದೆ ಈಗ, ಯಾಕಂದರೆ ಮಾರ್ಕಂಡೇಯ ನದಿ ಭೋರ್ಗರಿತಾ ಇರೋದ್ರಿಂದಾಗಿ ಭಾರಿ ಪ್ರಮಾಣದ ನೀರು ಹೊರಗೆ ಬಂದುಬಿಟ್ಟಿದೆ. ನೋಡಿ, ಸ್ವಾಮೀಜಿಗಳು ಸಿಬ್ಬಂದಿ ಎಲ್ಲ ಬಂದು ಎಲ್ಲ ನೀರಲ್ಲೇ ನಿಂತ್ಕೊಂಡು, ನೀರಲ್ಲೇ 1-2 ಅಡಿ ಇತ್ತು ನೀರು, ಅದರಲ್ಲೇ ನೆನ್ಕೊಂಡು ಬಂದು ಮೂಲ ಮಠಕ್ಕೆ ಶಿಫ್ಟ್ ಆಗಿದ್ದಾರೆ. ಎಲ್ಲ ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಅದೇ ತರನಾಗೆ ನಮ್ಮ ಕುಂದರ್ಗಿ ಅಡವಿ ಸಿದ್ದೇಶ್ವರ ಮಠಕ್ಕೆ ಬಹಳಷ್ಟು ನೀರಿನ ಪ್ರಮಾಣ ಬಂದಿದೆ. ಮಠಕ್ಕೆ ಹೋಗ್ತಕ್ಕಂಥ ಹಾದಿಯಾಗಿರ್ಬೋದು, ಮಠದ ಸುತ್ತಮುತ್ತ ನದಿ ಇರ್ತಿರೋದ್ರಿಂದ ಆಲ್ಮೋಸ್ಟ್ ಆಲ್ ಒಂದು 80% ಮಠಕ್ಕೆ ಹೋಗ್ತಕ್ಕಂಥ ಎಲ್ಲ ಹಾದಿಗಳು ಕೂಡ ಕಟ್ ಆಗಿದ್ದಾವೆ. ಜೊತೆಗೆ ಈಗ ಕಳೆದ ಒಂದು ವಾರದಿಂದ ಸುರಿತಿರ್ತಕ್ಕಂಥ ಎಡಬಿಡದ ಮಳೆಯಿಂದಾಗಿ ನದಿಯ ಪಾತ್ರ ಬಹಳ ಜಾಸ್ತಿ ನೀರು ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರು ಹಾಗೂ ಪಂಚಾಯತಿಯ ಸಿಬ್ಬಂದಿಗಳು, ಈ ಭಾಗದ ಪೊಲೀಸ್ ಅಧಿಕಾರಿಗಳು ಬಂದು ನಮಗಲ್ಲಿ ವಿನಂತಿ ಮಾಡಿಕೊಂಡ್ರು. ಇಲ್ಲ, ನೀರಿನ ಪ್ರಮಾಣ ಜಾಸ್ತಿ ಆಗೋದಿದೆ ಗುರುಗಳೇ, ಮಠದಿಂದ ನೀವು ತೆರವುಗೊಳ್ಳಿ ಅಂತ ಹೇಳಿದ್ರು. ಅವರ ಮಾತಿನ ಪ್ರಕಾರ ಮತ್ತು ಅವರ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಶ್ರೀಮಠದಿಂದ ಕಳೆದ 3 ದಿನಗಳಿಂದ ಕುಂದರ್ಗಿ ಶ್ರೀಮಠದಿಂದ ನಾವು ಮತ್ತು ನಮ್ಮ ಮಠದಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಜಾನುವಾರುಗಳನ್ನು ಕರೆದುಕೊಂಡು ನಾವು ಮೂಲ ಮಠವಾಗಿರ್ತಕ್ಕಂಥ ಅಂಕಲಗಿ ಶ್ರೀಪೀಠದಲ್ಲಿ ಬಂದು ವಾಸವಾಗಿದ್ದೇವೆ. ಅಲ್ಲಿ ಯಾವುದೇ ರೀತಿಯಾದ ಜಾನುವಾರುಗಳಾಗಲಿ ಜನವಸತಿಗಳಾಗಲಿ ಇಲ್ಲ. ನೀರಿನ ಪ್ರಮಾಣ ತಾಸಿಗೂ ಕೂಡ ತುಂಬ ಏರ್ತಾ ಇದೆ. ಬಹಳಷ್ಟು ನೀರು ಬರ್ತಾ ಇದೆ. ಸ್ವಲ್ಪ ಇದೇ ಥರ ಮಳೆ ಮುಂದುವರಿತು ಅಂತಂದರೆ ಕೆಲವು ಬಿಲ್ಡಿಂಗ್ಗಳಿಗೆ ತೊಂದರೆ ಆಗ್ತಕ್ಕಂಥ ಸಂಭವ ಇದೆ. ನೋಡೋಣ ಮೇಲ್ಗಡೆ ಇರ್ತಕ್ಕಂಥ ದೇವನ ಕೃಪೆ ಏನಾಗುತ್ತೆ ಅಂತಕ್ಕಂಥದ್ದು. ಜೊತೆಗೆ ಈ ಮೂಲಕ ಎಲ್ಲ ಜನರಿಗೆ ತಿಳಿಸೋದೇನು ಅಂತಂದರೆ, ತಾವು ಯಾರೂ ಕೂಡ ತಮ್ಮ ಹೊಲಗಳಿಗಾಗಿರ್ಬೋದು ಅಥವಾ ನದಿ ಪಾತ್ರದಲ್ಲಿರ್ತಕ್ಕಂಥ ಜನರು ಆದಷ್ಟು ಬೇಗ ಅಲ್ಲಿಂದ ತೆರವುಗೊಳ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಳ್ಬೇಕು ನೀವು. ಕಾರಣ ಯಾಕಂದರೆ ನೀರು ಯಾವುದು ಅಥವಾ ಮಳೆ ಯಾವುದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಆಮೇಲೆ ಕೊನೆಯ ಕ್ಷಣದೊಳಗಡೆ ನಮಗೆ ವ್ಯವಸ್ಥೆ ಆಗಲಿಲ್ಲ ಹಾಗೆ ಹೀಗೆ ಅಂತ ಇನ್ನೊಬ್ಬರನ್ನ ದೂಷಿಸೋದಕ್ಕಿಂತ ನಾವು ಮುಂಜಾಗ್ರತವಾಗಿ ನಾವು ಎಚ್ಚರಿಕೆ ಇತ್ತು ಅಂತಂತಂದ್ರೆ ನಾವು ಸೌಖ್ಯವಾಗಿರ್ತೇವೆ ಮತ್ತು ನಮ್ಮ ಪರಿವಾರನೂ ಕೂಡ ಸೌಖ್ಯವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನದಿ ಪಾತ್ರದ ಎಲ್ಲ ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಅದೇ ತರನಾಗೆ ನಮ್ಮ ಕುಂದರ್ಗಿ ಅಡವಿ ಸಿದ್ದೇಶ್ವರ ಮಠಕ್ಕೆ ಬಹಳಷ್ಟು ನೀರಿನ ಪ್ರಮಾಣ ಬಂದಿದೆ. ಮಠಕ್ಕೆ ಹೋಗ್ತಕ್ಕಂಥ ಹಾದಿಯಾಗಿರ್ಬೋದು, ಮಠದ ಸುತ್ತಮುತ್ತ ನದಿ ಇರ್ತಿರೋದ್ರಿಂದ ಆಲ್ಮೋಸ್ಟ್ ಆಲ್ ಒಂದು 80% ಮಠಕ್ಕೆ ಹೋಗ್ತಕ್ಕಂಥ ಎಲ್ಲ ಹಾದಿಗಳು ಕೂಡ ಕಟ್ ಆಗಿದ್ದಾವೆ. ಜೊತೆಗೆ ಈಗ ಕಳೆದ ಒಂದು ವಾರದಿಂದ ಸುರಿತಿರ್ತಕ್ಕಂಥ ಎಡಬಿಡದ ಮಳೆಯಿಂದಾಗಿ